ಎಲ್ರಿಗೂ ನಮಸ್ಕಾರ. ಸಿರಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪ್ರಾನ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತೆಂಗಿನ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಎಲೆಗಳು, ಹಸಿಮೆಣಸಿನಕಾಯಿ, ಲೆಮನ್ನು, ಆಮೇಲೆ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಹಳದಿ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಧ kg ಕ್ಲೀನ್ ಮಾಡಿಟ್ಕೊಂಡಿರೋ ಪ್ರಾನ್ಸು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು. ಒಂದು 2-3 ಸೌಟು ಸ್ಪೂನು ಹಾಕಬೇಕು. ಅದು ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಕೊಂಡು ನಿಧಾನ ಸೌಟಲ್ಲಿ ತಿರುಗಿಸ್ಬೇಕು. ಅದು ಸ್ವಲ್ಪ ಕೆಂಪಾಗೋವರೆಗೂ ತಿರುಗಿಸ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1-2 ಸ್ಪೂನ್ ಹಾಕಬೇಕು. ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಬೇಕು. ಇದು ಸೌಟಲ್ಲಿ ಅಲ್ಲಾಡಿಸ್ತಾ ಇರಬೇಕು. ಹೀಗೆ ಸೌಟಲ್ಲಿ ತಿರ್ಸಾದ್ಮೇಲೆ ಅವಾಗೆಲ್ಲ ಎತ್ತಿಟ್ಕೊಂಡಿರೋ ಮಸಾಲ ಪದಾರ್ಥಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೋ ಥರ ಬಾಡಿಸ್ಕೋಬೇಕು. ಮಸಾಲ ಪದಾರ್ಥಗಳಷ್ಟು ಹಾಕಬೇಕು. ಅದು ಎಣ್ಣೆಯಲ್ಲೆಲ್ಲ ಫ್ರೈ ಆಗಬೇಕು ನೀಟಾಗಿ. ಹುರಿದಾಗ ಒಂದು ರೀತಿಯ ಪರಿಮಳ ಬರುತ್ತೆ. ಅದು ಆಮೇಲೆ ಇದು ಕೊಡುತ್ತೆ. ಪ್ರಾನ್ಸ್ ಹಾಕಬೇಕೀಗ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಪ್ರಾನ್ಸಲ್ಲಿ ಸ್ವಲ್ಪ ನೀರಿರುತ್ತೆ. ಅದಾಗೆ ನಿಧಾನ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ತಿರ್ಸಿ 1-2 ನಿಮಿಷ ಹೀಗೆ ತಿರ್ಸಿ ಮುಚ್ಚಿಟ್ಬಿಡಿ. 1-2 ನಿಮಿಷ ಚೆನ್ನಾಗಿ ಕುದೀತಾ ಇದೆ. ಹಸಿಮೆಣಸಿನಕಾಯಿ ಉದುರಿಸಿ ಮೇಲ್ಗಡೆ. ನಂತರ ಕರಿಬೇವು ಒಂದು 10-15 ಎಸಳು ಕರಿಬೇವನ್ನು ಉದುರಿಸಿ. ಹಾಗೆ ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿ. ಲಿಂಬೆಹಣ್ಣು ಅದ್ರ ಮೇಲ್ಗಡೆ ಲಿಂಬೆಹಣ್ಣು ಹಾಕಿ ಮುಚ್ಚಿಡಿ. ಆಯಿತು, ಗ್ರೇವಿ ರೆಡಿ ಆಯಿತು. ನಿಮ್ಗೆ ಎಷ್ಟೇ ಗ್ರೇವಿ ಬೇಕಾದರೂ ಇಟ್ಕೋಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು. ಇದು ಅನ್ನಕ್ಕೆ ಬೇಕಾದರೂ ಹಾಕ್ಕೋಬೋದು, ಚಪಾತಿ ಬೇಕಾದರೂ ಹಾಕ್ಕೋಬೋದು, ದೋಸೆ ಯಾವ್ದು ಬೇಕಾದರೂ ತಿನ್ಬೋದು. ಅನ್ನಕ್ಕೂ ಚೆನ್ನಾಗಾಗುತ್ತೆ. ಈಗ ನೋಡಿ, ಇವಾಗ ರೆಡಿಯಾಗಿದೆ. ಈಗ ಬೌಲಿಗೆ ಸರ್ವ್ ಮಾಡೋಣ.